ಕರ್ತನಲ್ಲಿ ಪ್ರೀತಿಯು ನಿಮ್ಮೆಲ್ಲರಿಗೂ ಈ ವಾರದ ಮೊದಲನೇ ದಿನದ ಸ್ವಲ್ಪ ಧ್ಯಾನಕ್ಕಾಗಿ ನಾವು ತೆಗೆದುಕೊಂಡು ಪ್ರಾರ್ಥನೆ ಮಾಡೋಣ. ನಮಗೋಸ್ಕರ ಶಿಲುಬೆಯನ್ನು ಹೊತ್ತಂತ ನಮ್ಮ ಯೇಸು ಸ್ವಾಮಿ ಶಿಲುಬೆಯನ್ನು ಹೊರಲಿಕ್ಕೆ ನಮ್ಮನ್ನು ಕರೆದಾತನೇ, ಶಿಲುಬೆಯಲ್ಲಿ ನಂಬಿಕೆ ಇಟ್ಟು ಶಿಲುಬೆಯಲ್ಲಿ ವಿಶ್ವಾಸಪೂರ್ವಕವಾಗಿ ನಮ್ಮ ಜೀವನವನ್ನು ಉತ್ತಮಪಡಿಸಿಕೊಳ್ಳಬೇಕಾದಂಥ ರಕ್ಷಕನೇ ಸ್ವಾಮಿ, ಇದು ಪವಿತ್ರವಾದಗಳ ಧ್ಯಾನಗಳಾಗಿದ್ದೇವೆ. ಈ ಪವಿತ್ರವಾದ ಧ್ಯಾನಗಳನ್ನು ಆಶ್ರಮ ಸ್ವಾಮಿ, ಸೋಮವಾರ ಸಂಜೆಯಲ್ಲಿ ನಾವು ಪವಿತ್ರವಾದ ವಾಕ್ಯಗಳ ಧ್ಯಾನ ಮಾಡುವಾಗ ನಮ್ಮ ಚಿತ್ರಗಾರನಾಗಿ ನಮ್ಮನ್ನು ಆಶೀರ್ವದಿಸಿ. ನಮ್ಮ ಆರಂಭವು ತಂದೆ ಮಗ ಪವಿತ್ರಾತ್ಮನಾದ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇಲೆ ಹಾಡುವ ಸಂಗೀತ 100ನೇ ಸಂಗೀತ, ಆಶೀರ್ವಾದ ಶಿಲುಬೆ, ಕಣ್ಣಿಟ್ಟು ದುಷ್ಟ ಲೋಕ ಮಾಡುವ ಇಡೀ ಲೋಕದ ಪಾಪ ನಿವಾರಣಾರ್ಥಕ್ಕಾಗಿ ಸ್ವಂತ ಮಗನನ್ನೇ ಬಲಿಯಾಗಿ ಕೊಟ್ಟಂತಹ ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಈ ಸಾಯಂಕಾಲದ ಸಮಯಕ್ಕಾಗಿ ಸ್ವಾಮಿ ಎಂದು ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಿನ್ನ ಪ್ರೀತಿ ಅಮೋಘವಾದದ್ದು, ಅಗಾಧವಾದದ್ದು, ಅಳತೆಗೆ ಮೀರಿದ್ದು ಕೊಡ್ತಾನೆ. ಅಪ್ಪ, ನಿನ್ನ ಪ್ರೀತಿಗೆ ಬದಲಾಗಿ ನಾವು ಏನು ಕೊಡುತ್ತಿದ್ದೇವೆ ಎಂಬುದಾಗಿ ನಾವು ಸ್ವಲ್ಪ ಹೊತ್ತು ಆಲೋಚನೆ ಮಾಡಲಿಕ್ಕಾಗುತ್ತೆ. ಈ ಒಂದು ಪವಿತ್ರ ವಾರದಲ್ಲಿ ನಮ್ಮನ್ನು ನೀನು ನಡೆಸಿದ್ದೇಳಪ್ಪ, ಅದಕ್ಕಾಗಿ ಸ್ತೋತ್ರಕರ್ತನೆ. ಅಪ್ಪ ಸ್ವಾಮಿ, ಈ ಲೋಕದ ಜನರು ಕರ್ತನೆ ಈ ಒಂದು ಸಮಯವನ್ನು ಕರ್ತನೆ ಬೇರೆ ಬೇರೆ ರೀತಿಯಾದ ಸಂಗತಿಗಳಲ್ಲಿ ಕಳೆಯುತ್ತಿದ್ದಾರಪ್ಪ. ಆದರೆ ನಮ್ಮನ್ನಾದರೂ ಅಪ್ಪ ನೀನು ಪ್ರೀತಿಸಿ ನಿನ್ನ ಆಲಯದಲ್ಲಿ ನಾವು ಕೂಡಿ ಬಂದು ಸ್ವಲ್ಪ ಹೊತ್ತು
ನಿನ್ನ ವಾಕ್ಯ ಧ್ಯಾನ ಮಾಡಲಿಕ್ಕಾಗುವಂತೆ, ನಿನ್ನ ಆರಾಧನೆಯನ್ನು ನಾವು ಮಾಡಲಿಕ್ಕಾಗುವಂತೆ ಸ್ವಾಮಿ ಕೊಟ್ಟಂತ ಈ ಒಂದು ಸುಂದರವಾದ ಸಮಯಕ್ಕಾಗಿ ನಿಮಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ಕರ್ತನೆ, ನಮ್ಮೊಬ್ಬೊಬ್ಬರನ್ನು ಜೀವ ಬಾಧ್ಯಸ್ಥರ ಪಟ್ಟಿಯಲ್ಲಿ ಉಳಿಸುವುದಕ್ಕಾಗಿ ಸ್ತೋತ್ರಪ್ಪ. ಅಪ್ಪ, ಈ ಪಾವನ ದಿನಗಳಲ್ಲಿ ದೇವ ನಿನ್ನ ವಾಕ್ಯಗಳ ಮೂಲಕ ನಮ್ಮನ್ನು ಪಾವನಗೊಳಿಸು ಸ್ವಾಮಿ. ನಾವು ಬದಲಾದ ಜೀವಿತವನ್ನು ಕಂಡುಕೊಂಡು ಈ ಆಲಯದಿಂದ ಹೊರಗೆ ಹೋಗಿ ಸ್ವಾಮಿ, ಈ ಇಹಲೋಕಾಧಿಪತಿ ಆಳುವಂತ ಈ ರಾಜ್ಯದಲ್ಲಿ ನಾವು ವಾಸ ಮಾಡಲಿಕ್ಕಾಗುವಂತೆ ನಿನ್ನನ್ನು ಪ್ರಚುರಪಡಿಸುವ ಮಕ್ಕಳನ್ನು ಕೈಗೆ ನಡೆಸಿ ಈ ದಿನದ ಆರಾಧನೆಯನ್ನ ಸಂಪೂರ್ಣವಾಗಿ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇನೆ ಕರ್ತನೆ. ಆದಿಯಿಂದ ಅಂತ್ಯದವರೆಗೂ ಸ್ವಾಮಿ ನಿನ್ನ ಪ್ರಸನ್ನತೆ ಇರಲಿ. ಆರಾಧನೆಯಲ್ಲಿ ವಾಕ್ಯವನ್ನು ಹಂಚುವಂತ ಪ್ರಿಯ ಅಯ್ಯನವರನ್ನ ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ನಾವು ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ಅವರ ಬಾಯಿಂದ ಬರುವಂತ ಮಾತುಗಳು ನಿನ್ನ ಆಲೋಚನೆಗಳು ಕರ್ತನೆ. ಅದರ ಮೂಲಕ ಸ್ವಾಮಿ ನಮ್ಮೆಲ್ಲರ ಹೃದಯಗಳಲ್ಲಿ ನೀನು ಕಾರ್ಯ ಮಾಡಪ್ಪ. ಹೌದು ಕರ್ತನೆ, ನಿನ್ನ ವಾಕ್ಯಗಳು ಸ್ವಾಮಿ ನಮಗೆ ಅದು ಮುಂದಿನ ನಮ್ಮ ಜೀವಿತಕ್ಕೆ ಸ್ವಾಮಿ ಮಾರ್ಗದರ್ಶನವಾಗಿರಲಿ ಕರ್ತನೆ. ಈ ದಿನ ಬರಲಿಕ್ಕಿರುವಂತ ಇನ್ನು ಯಾರಾದ್ರೂ ಬರಬೇಕೆಂಬುದಾಗಿ ಆಲೋಚನೆ ಮಾಡಿಕೊಂಡಿರುವಂತ ಪ್ರಿಯ ಮಕ್ಕಳು ಬಂದು ಇಲ್ಲಿ ಸೇರ್ಲಿಕ್ಕಾಗುತ್ತೆ ನಿನ್ನ ಕೃಪೆ ಕೊಡು. ಹೇಗೂ ಕರ್ತನೆ, ಈ ಒಂದು ಆರಾಧನೆಯ ಆದಿಯಿಂದ ಅಂತ್ಯದವರೆಗೂ ಸ್ವಾಮಿ ನೀನೇ ನಮ್ಮೆಲ್ಲರೂ ತೀರಿಕೊಂಡು ನಿನ್ನ ವಾಕ್ಯದ ಮೂಲಕ ನಮ್ಮೆಲ್ಲರನ್ನ ತುಂಬಿಸಿ ನಡೆಸಬೇಕಾಗಿ ನಮ್ಮ ಪ್ರಿಯ ರಕ್ಷಕನಾದ ಯೇಸು ಕ್ರಿಸ್ತನ ಮುಖಾಂತರ ಬೇಡಿಕೊಳ್ಳುತ್ತೇವೆ. ಆಮೆನ್. ಈ ಸಂಜೆಗೆ ನೆನಪಾದಂತಹ ಸಹೋದರ ಪವಿತ್ರವಾದ ಆರಾಧನೆಗೆ ಆರಿಸಿಕೊಂಡ ವೇದವಾಕ್ಯಗಳು ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 12ರಿಂದ 18 ವಚನಗಳಿಗೆ. ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 12ರಿಂದ 18 ವಚನಗಳಿಗೆ. ದೇವರ ವಾಕ್ಯ ಕೇಳೋಣ. ಯೇಸುವಿನ ಮಾತಿನ ಅಂಜೂರದ ಮರವು ಒಣಗಿ ಹೋದದ್ದು ದೇವಾಲಯದಲ್ಲಿ ವ್ಯಾಪಾರ ಮಾಡುವವರನ್ನು ಹೊರಡಿಸಿತು. ಮರುದಿನ ಅವರು ವ್ಯಾಪಾರಿಯನ್ನು ಬಿಟ್ಟು ಬರುತ್ತಿದ್ದಿರುವಾಗ ಆತನು ಹಸಿದನು ಮತ್ತು ಎಲೆ ಬಿಟ್ಟದ ಒಂದು ಅಂಜೂರದ ಮರವನ್ನು ದೂರದಲ್ಲಿ ಕಂಡು ಅದರಲ್ಲಿ ತನಗೇನಾದರೂ ಒಂದು ಸಿಕ್ಕಿತೆಂದು ಅಲ್ಲಿಗೆ ಹೋದನು. ಅದರ ಹತ್ತಿರಕ್ಕೆ ಬಂದಾಗ ಅದರಲ್ಲಿ ಬರೀ ಎಲೆಗಳೇ ಹೊರತು ಮತ್ತೇನು ಕಾಣಲಿಲ್ಲ. ಅಂದು ಅಂಜೂರದ ಹಣ್ಣಿನ ಕಾಲವಲ್ಲ. ಆಗ ಯೇಸು ಆ ಮರಕ್ಕೆ ಇನ್ನು ಮೇಲೆ ಒಬ್ಬೊಬ್ಬರು ನಿನ್ನಲ್ಲಿ ಹಣ್ಣುಗಳನ್ನು ಎಂದೆಂದಿಗೂ ತಿನ್ನದ ಹಾಗಾಗಲಿ ಎಂದು ಹೇಳಿದನು. ಆತನ ಶಿಷ್ಯರು ಅದನ್ನು ಕೇಳಿದರು. ಅವರು ಯೆರೂಸಲೇಮಿಗೆ ಬಂದಾಗ ಯೇಸು ದೇವಾಲಯಕ್ಕೆ ಹೋಗಿ ಅದರಲ್ಲಿ ಮಾರುವವರನ್ನು ಕೊಳ್ಳುವವರನ್ನು ಹೊರಡಿಸಿ ಬಿಡುವುದಕ್ಕೆ ಪ್ರಾರಂಭಿಸಿ ಚೀನಿ ಮರದ ಮೇಜುಗಳನ್ನು ಪಾರಿವಾಳ ಮಾರುವವರ ಕಣ್ಮನೆಗಳಂತೆ ಕೆಡವಿದರು. ಒಬ್ಬನಾದರೂ ಸಾಮಾನು ಹೊತ್ತುಕೊಂಡು ದೇವಾಲಯದೊಳಗೆ ಹಾದು ಹೋಗಗೂಡಿಸಲಿಲ್ಲ. ಮತ್ತು ಆತನು ಉಪದೇಶ ಮಾಡಿ, ನನ್ನ ಆಲಯವು ಎಲ್ಲ ಜನಾಂಗಗಳಿಗೂ ಪ್ರಾರ್ಥನಾಲಯ ಎನ್ನಿಸಿಕೊಳ್ಳುವುದು ಎಂದು ಬರೆದಿದೆಯಲ್ಲ, ಆದರೆ ನೀವು ಅದನ್ನು ಕಳ್ಳರ ಗಲಿ ಮಾಡಿದ್ದೀರಿ ಎಂದು ಹೇಳಿದನು. ಅದನ್ನು ಮಹಾಯಾಜಕರು ಶಾಸ್ತ್ರಿಗಳು ಕೇಳಿ ಅವನನ್ನು ಯಾವ ಉಪಾಯದಿಂದ ಕೊಲ್ಲೋಣ ಎಂದು ಸಂದರ್ಭ ನೋಡುತ್ತಿದ್ದರು. ಯಾಕೆಂದರೆ ಜನರೆಲ್ಲ ಆತನ ಉಪದೇಶವನ್ನು ಕೇಳಿ ಆಶ್ಚರ್ಯಪಡುತ್ತಿದ್ದರಿಂದ ಅವರು ಆತನಿಗೆ ಹೆದರುತ್ತಿದ್ದರು ಎಂಬುದೇ. ಕ್ರಿಸ್ತನೇ ನಿಮಗೆ ಸ್ತೋತ್ರವಾಗಲಿ. ಕುಳಿತಲ್ಲಿ ಹಾಡುವಂಥ ಸಂಗೀತ 15 ವಚನ ಕರ್ತ ಸಿದ್ಧವಾಗಿದ್ದೀನಿ. 15 ವಚನ ದೇವರೇ, ಸ್ವಲ್ಪ ಹೊತ್ತಿನ ಪವಿತ್ರವಾದ ವಾದ ಧ್ಯಾನಗಳನ್ನು ಆಶ್ರಮ ಮಾಡಿ ಸ್ವಾಮಿ ಓದಿದ ವಾಕ್ಯದ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳುವಂತೆ ನಮ್ಮನ್ನು ಪ್ರಾರ್ಥಿಸಿ.
ಕರ್ತನೆ, ನಿನ್ನ ಶರಣೆ, ನಿನ್ನ ವಿಮೋಚನೆ, ನಿನ್ನ ಮಾತುಗಳು ನಮ್ಮೆಲ್ಲ ಹೃದಯ ಧ್ಯಾನ ನಿನಗೆ ಮಾತ್ರ ಮೀಸಲಾಗಿದೆ. ಆಮೆನ್. ಕರ್ತನಲ್ಲಿ ಸಂಜೆಯ ಪವಿತ್ರವಾದ ವಂದನೆಗಳು. ದೇವರ ಕೃಪೆಯಿಂದ ಶ್ರಮ ದಿನಗಳ ಧ್ಯಾನವನ್ನು ಮಾಡಲಿಕ್ಕೆ ದೇವರು ಸೂಕ್ತವಾದ ಅವಕಾಶವನ್ನು ಒದಗಿಸಿದ್ದಾರೆ. ಈ ಅವಕಾಶವನ್ನು ನಾವು ಉಪಯೋಗ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಕ್ರೈಸ್ತ ವಿಶ್ವಾಸ ನಂಬಿಕೆಯನ್ನು ಮತ್ತಷ್ಟು ಮುಂದೆ ಹೋಗಲಿಕ್ಕಾಗುವಂತೆ ದೇವರನ್ನು ಆಶೀರ್ವದಿಸಿದ್ದಾರೆ. ಅದರೊಟ್ಟಿಗೆ ನಾವು ಈ ದಿನದಲ್ಲಿ ಭಾನುವಾರ ಯೇಸು ಸ್ವಾಮಿ ಯೆರೂಸಲೇಮ್ ಪ್ರವೇಶ ಮಾಡಿದ್ದಾರೆ. ಸಂಜೆಯಲ್ಲಿ ದೇವಾಲಯ ಶುದ್ಧೀಕರಣ ಮಾಡಿ ಇವತ್ತು ಏನ್ ಮಾಡ್ತೀವಿ? ಈ ವಾರ ನಮ್ಗೆ ಪವಿತ್ರ ವಾರಗಳಲ್ವಾ? ಸ್ವಾಮಿ ಎಲ್ಲಿ ಯೆರೂಸಲೇಮ್ ಇದ್ದಾರ? ವಾಕ್ಯದ ಹಿನ್ನೆಲೆಯಲ್ಲಿ ವಿಧಾನಕ್ಕೆ ಬರ್ತಾರೆ. ಅಲ್ಲಿಂದ ಯೇಸು ಸ್ವಾಮಿ ದೇವಾಲಯ ಶುದ್ಧಿ ಮಾಡಿದ ನಂತರ ಅಲ್ಲಿದ್ದಂತ ಹೈ ಪ್ರೀಸ್ಟ್ಗಳು, ಮಹಾಯಾಜಕರು ಅಥವಾ ಅಡ್ಮಿನಿಸ್ಟ್ರೇಟಿವ್ ವರ್ಕರ್ಸ್ ಯೋಚನೆ ಮಾಡ್ತಾರೆ ಅಂದ್ರೆ ಇನ್ನೊಂದು ಕೊಲ್ಬೇಕಂತ ಯೋಚನೆ ಮಾಡಿ ಇಲ್ಲಿ ದೇವಾಲಯದಲ್ಲಿ ಯೆರೂಸಲೇಮ್ ದೇವಾಲಯ ಅಲ್ಲಿ ವಾಕ್ಯ ಭಾಗನ ಓದಿ ಕೇಳುವಾಗ ನನ್ನ ಆಲಯ ದೇವರಾಲಯ, ಪ್ರಾರ್ಥನಾಲಯ. ನಿಮ್ಮ ಆಲಯ ಹೆಸರೇನು? ಪ್ರಾರ್ಥನಾಲಯ ಅಲ್ವಾ? ಸ್ವಾಮಿ ಹೇಳೋದಿನಲ್ಲಿ ನನ್ನ ಆಲಯ ಪ್ರಾರ್ಥನಾಲಯ, ನೀವದನ್ನ ಕಳ್ಳರಗವಿ ಮಾಡಿದ್ದೀರಾ ಅಂತ ಕೋಪ ಪಡ್ತಾನೆ ಸ್ವಾಮಿ. ಇಡೀ 33 ವರ್ಷದಲ್ಲಿ ಸ್ವಾಮಿ ಕೋಪ ಪಟ್ಟಂತ ಮೊದಲನೇ ಸನ್ನಿವೇಶ ತಂದೆ ಮನೆಯಲ್ಲಿ ತನಗೆ ತಕ್ಕ ಹಾಗೆ ಇಲ್ಲದೆ ಇರುವಂತ ಮನಸ್ಸುಗಳು. ಇವತ್ತು ನಮ್ಮ ದೇವಾಲಯದಲ್ಲಿ ಏನ್ ನಡೀತದೆ? ಜಾಸ್ತಿ ಬಿಸ್ನೆಸ್ ನಡೀತದೆ, ಮೋಸ ನಡೀತದೆ, ಒಬ್ಬೊಬ್ಬರಿಗೆ ಮಾತ್ರ ಆದದ್ದು. ಆ ದಿನಗಳಲ್ಲಿ ಯೆರೂಸಲೇಮ್ ಪಟ್ಟಣದಲ್ಲಿ, ಯೆರೂಸಲೇಮ್ ದೇವಾಲಯದಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಅಂತ ಕೇಳ್ತೀವಿ. ಆಗಲೇ ಇತ್ತು. ಈಗ ನಮ್ಮ ಈ ಇಂಡಿಯನ್ ಕರೆನ್ಸಿ ನಾವು ಫಾರಿನ್ ತಗೊಳಕ್ಕಾಗಲ್ಲ, ಅದನ್ನ ಬೇರೆ ತರ ಮಾಡ್ಕೋಬೇಕು. ನಾವು ಯಾವ ಊರಿಗೆ ಹೋಗ್ತೀವೋ, ಅದು ಯಾವ ದೇಶಕ್ಕೆ ಹೋಗ್ತೀರೋ ಆ ದೇಶದ ಕರೆನ್ಸಿ. ಆ ದಿನಗಳಲ್ಲಿ ಯೆರೂಸಲೇಮ್ ಪಟ್ಟಣದಲ್ಲಿ ಆ ದೇವಾಲಯ ಉಪಯೋಗವಾದ ಕರೆನ್ಸಿಯನ್ನ ಹೊರಗಿಂದ ಬಂದಂತ ಪಸ್ಕ ಹಬ್ಬಕ್ಕೆ ಜನರಿಗೆ ಕೊಡ್ತಿದ್ರು. ದೊಡ್ಡ ಬಿಸ್ನೆಸ್ ಅದು. ಈಗ $1 ಅಂದ್ರೆ ಎಷ್ಟು? ನಮ್ದು ಇಂಡಿಯನ್ ವ್ಯಾಲ್ಯೂ 130, 100 ರೂಪಾಯಿನ, 99 ರೂಪಾಯಿನ. $1 ನಮಗೆ ಜಾಸ್ತಿ ದುಡ್ಡು. ನಮಗೆ 100 ರೂಪಾಯಿ ವರ್ಕೌಟ್ ಆಗಲ್ಲ, ನಮಗೆ ಹೆಚ್ಚದು. ಆ ಲೆಕ್ಕದಲ್ಲಿ ಅವರು ಆ ದಿನಗಳಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ತಿದ್ದಲ್ಲಿ ದೇವಾಲಯದ ಒಳಗೆ. ಅನಂತರ ಪಾರಿವಾಳ ಮಾಡುದು. ಪಾರಿವಾಳ ಯಾಕೆ ಮಾಡ್ತಿದ್ರಂತೆ? ದೇವರಿಗೆ ಇದನ್ನೇ ನೀವು ಏನೋ ಯಜ್ಞಕ್ಕೆ ಕೊಡ್ಬೇಕು, ಇಲ್ಲೇ ತಗೊಳ್ಬೇಕು. ನಾವು ಹೊರಗಡೆ ತರೋಂಗಿಲ್ಲ, ನೀವು ಎಲ್ಲೂ ತಗೊಂಡ್ಬರಂಗಿಲ್ಲ, ಅದಕ್ಕೆ ಅಲೋನೇ ಇಲ್ಲ. ಇಲ್ಲಿ ಮಾರ್ತಾರೆ, ಇಲ್ಲೇ ತಗೊಳ್ಬೇಕು ನೀವು. ಇದು ಶ್ರೇಷ್ಠವಾದ ಅಂತ ಹೇಳಿ ಅವ್ರಿಗೆ ಮೋಸ ಮಾಡ್ತಿದ್ರು. ಯೇಸು ಎಲ್ಲ ಗಮನಿಸೊಳಗೆ ಬಂದು ಇದು ಏನು ಮೊದಲನೇದಾಗಿ ಯೋಚನೆ ಮಾಡ್ತಾರೆ? ಇದು ನನ್ನ ತಂದೆ ಮನೆ, ವೈಫ್ ಮನೆ, ಇಬ್ರು ಭಾಷೆಯಲ್ಲಿ ಹೇಳ್ತಾರೆ. ದೇವರ ಆಲಯ, ಪ್ರಾರ್ಥನಾಲಯ. ಯಾಕೆ ಇದನ್ನ ಕಳ್ಳರಗವಿ ಮಾಡಿದ್ದಾರೆ? ದೊಡ್ಡ ಬಿಸಿನೆಸ್ ಆ ದಿನಗಳಲ್ಲಿ ಅದನ್ನ ಸಂಪೂರ್ಣವಾಗಿ ಹೊಡೆದು ಓಡಿಸನೆ. ಯಾಕಂದ್ರೆ ಅಲ್ಲೇ ಇದ್ರೆ ಕೊಂದು ಬಿಡ್ತಿದ್ರೆ ಗೊತ್ತಿಲ್ಲ ಸ್ವಾಮಿಯನ್ನ. ಆ ಸಾಯಂಕಾಲದಲ್ಲಿ ಜಾರಿ ಕೊಡ್ತಾರೆ, ಬೆತಾನಕ್ಕೆ ಬರ್ತಾರೆ. ಸಂಜೆಯಲ್ಲಿ ಅಥವಾ ಬೆಳಗ್ಗೆ ಅಲ್ಲಿಂದ ಪ್ರಯಾಣ ಮಾಡಿ ಬೆತಾನಕ್ಕೆ ಬರುವಾಗ ಅಲ್ಲಿ ಹಸಿವಾಗ್ತದೆ. ವಾಕ್ಯ ಭಾಗದಲ್ಲಿ ಓದಿದಾಗ ಏನಪ್ಪ, ಅಂಜೂರದ ಮರಗೆ ಕೆಳಗೆ ಬರ್ತಾರೆ. ಒಳ್ಳೆ ಎಲೆಗಳು ಉಂಟು, ಹಣ್ಣು ಯೋಚನೆ ಮಾಡ್ತಾರೆ. ಆ ಯೋಚನೆ ಮಾಡುವಾಗ ಹಣ್ಣು ಇರೋದಿಲ್ಲ. ಯೇಸು ಸ್ವಾಮಿಯಲ್ಲಿ ಏನ್ ಮಾಡ್ತಾರೆ? ಒಣಗಿ ಶಾಪ ಕೊಡ್ತಾರೆ, ಅದನ್ನ ಒಣಗಿ ಹೋಗ್ತದೆ. ದಟ್ ಮೀನ್ಸ್ ಏನಪ್ಪಾ ಅಂದ್ರೆ ಯೇಸು ಸ್ವಾಮಿಗೆ ಹೀಲಿಂಗ್ ಮಾಡ್ಲಿಕ್ಕೂ ಬರ್ತಿತ್ತು, ಕರ್ಸ್ ಮಾಡ್ಲಿಕ್ಕೂ ಬರ್ತಿತ್ತು ಅಂತ. ಇಲ್ಲಿ ಕೋಪಗೊಂಡ ದೇವಾಲಯದೊಳಗೆ ಕೋಪಗೊಂಡು ಇಡೀ ದೇವರ ಶುಚಿ ಮಾಡ್ತಾರೆ, ಶುದ್ಧೀಕರಣ ಮಾಡ್ತಾರೆ. ನಂತರದಲ್ಲಿ ಆತನು ಮನುಷ್ಯನ ಮಾತ್ರವಲ್ಲ, ದೇವ ಮನುಷ್ಯನಾಗಿದ್ದು, ದೇವರ ಮಗನಾಗಿದ್ದು ಅಲ್ಲಿ ತನ್ನ ಸಂಪೂರ್ಣದ ಶಕ್ತಿಯನ್ನು ಒದಗಿ ತೋರಿಸ್ಕೊಡ್ತಾರೆ. ಇಟ್ ಇಸ್ ದ ಪವರ್ ಆಫ್ ಜೀಸಸ್ ಅಂತ ಹೇಳ್ತೇವೆ. ಅಲ್ಲಿ ಗಿಡ ಕೂಡ ಒಣಗಿ ಹೋಗ್ತದೆ. ಕೇವಲ ನರ ಮನುಷ್ಯ ಮಾತ್ರ ಕೇಳುವುದಿಲ್ಲ, ಅದನ್ನ ಸೃಷ್ಟಿ ಮಾಡಿದಂತ ಆ ಪರಿಸರ ಕೂಡ ಮಾತು ಕೇಳ್ತದೆ ಎಂದಾಗಿ ದೇವರಲ್ಲಿ ಒದಗಿಸಿಕೊಂಡು
ನಮ್ಮ ನಿಮ್ಮ ಕೈ ಮಾಡಿ ಸಾಧ್ಯ ಆಗುದಿಲ್ಲ. ನಾವು ಒಬ್ಬರು ತಳ್ಳಬಹುದು, ಅದನ್ನು ಹೋಗ್ಬೋದು ಅಷ್ಟೇ ವಿನಃ ಬಾಕಿ ಏನ್ ಮಾಡಲಿಕ್ಕೆ ಸಾಧ್ಯ. ಇಲ್ಲಿ ದೇವರು ಅದನ್ನ ಯೇಸು ಸ್ವಾಮಿ ಸಂಪೂರ್ಣ ಒದಗಿಸಿಕೊಟ್ರೆ ಏನಪ್ಪ ಅಂದ್ರೆ, ನೀವು ನನ್ನ ಮನೆಯನ್ನು ಕಲ್ಲರಗಲ್ಲಿ ಮಾಡಿದ ಪ್ರಾರ್ಥನೆಯಿಂದಾಗಿ ಮತ್ತೊಮ್ಮೆ ತಿರುಗೊಮ್ಮೆ ಹೇಳಿದರೆ ನಮ್ಮದೇ ಇವತ್ತು ನಿಜವಾಗಿಯೂ ಕೇವಲ ಕಟ್ಟಡದ ಪ್ರಾರ್ಥನೆ ಅಲ್ಲ. ಪೌಲ ಹೇಳುವಾಗ ಟೆಂಪಲ್ ಆಫ್ ದ ಗಾಡ್ ಅಂತ ಹೇಳ್ತಾರೆ. ನೀವೆಲ್ಲರೂ ನನ್ನ ದೇವರ ಆಲಯವಾಗಿದ್ದೀರಾ. ನೀವೆಲ್ಲರೂ ವಿ ಆರ್ ದ ಟೆಂಪಲ್ ಆಫ್ ದ ಗಾಡ್. ಪೌಲ ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ನೀವು ದೇವರ ಆಲಯ ಹೇಳುವಾಗ ಇಂಥ ಕೆಲಸಗಳು, ಇಂಥ ಕೆಟ್ಟ ಆಲೋಚನೆಗಳು, ಇಂಥ ನಮಗೆ ಮತ್ತೊಬ್ಬರಿಗೆ ಕೆಟ್ಟದ್ದು ಮಾಡೋದ ಮನಸ್ಸು, ಮತ್ತೊಬ್ಬರಿಗೆ ಅವಹೇಳನ ಮಾಡೋದ ಮನಸ್ಸುಗಳು ಇಲ್ಲಿ ಉಂಟು. ದೇವರು ಇವತ್ತು ದೇವರ ಸೃಷ್ಟಿ ಮಾಡೋದಲ್ಲ, ನಮ್ಮ ಮನಸ್ಸನ್ನು ಸೃಷ್ಟಿ ಮಾಡೋದು. ನನಗೆ ಒಳ್ಳೇದಾಗಬೇಕಂತ ಮನಸ್ಸಲ್ಲಿ ಖಂಡಿತವಾಗಿ ಒಳ್ಳೇದಾಗ್ತದೆ. ಒಳ್ಳೇದು ಮಾಡ್ಬೇಕಂತ ಮನಸ್ಸು ಬಂದ್ರೆ ಖಂಡಿತವಾಗಿ ದೇವರು ಒಳ್ಳೇದು ಮಾಡ್ತಾನೆ. ನಾವು ಒಳ್ಳೇದು ಮಾಡಕ್ ಮನಸ್ಸೇ ಬರಲ್ಲ. ಮತ್ತೊಬ್ಬರಿಗೆ ಬೈಲಿಕ್ಕೆ, ಮತ್ತೊಬ್ಬರಿಗೆ ಅವಹೇಳನ ಮಾಡ್ಲಿಕ್ಕೆ, ಮತ್ತೊಬ್ಬರನ್ನ ಅಂಡರ್ ಎಸ್ಟಿಮೇಟ್ ಮಾಡ್ಲಿಕ್ಕೆ ನಾವು ಕೂತಿರೋದು ಹೇಳಬೇಕು ಇಲ್ಲ ಪ್ರಿಯ. ಇವತ್ತು ನಿಜವಾಗಿಯೂ ಈ ಭಾವನೆಗಳಲ್ಲಿ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಳ್ಳೋಣ. ನಮ್ಮನ್ನು ನಾವು ಅಂಜೂರ ಮರ ಆಗದೆ ಉತ್ತಮ ಫಲ ಕೊಡ್ಲಿಕ್ಕೆ ದೇವರು ನಮ್ಮನ್ನು ನೋಡ್ತಾನೆ. ಉತ್ತಮ ಫಲ ಅಂದ್ರೆ ಏನು? ಒಳ್ಳೇದೇ ಮಾಡ್ಬೇಕು, ಎಲ್ಲ ಕಷ್ಟ ಅನುಭವಿಸೋದಲ್ಲ, ನಿಮ್ಮ ಯಾವಾಗಲೂ ಒಳ್ಳೇದು ಮಾಡಿಸಿದ್ರೆ ಆಗ್ಬೇಕು. ನಮಗೇನು ಕೊರತೆ ಇಲ್ಲಪ್ಪ, ದೇವ್ರು ಎಲ್ಲ ಕೊಟ್ಟಿದ್ದಾನಲ್ಲ, ನೀವ್ಯಾರು ಕೊಟ್ಟಿದ್ದೀರಾ? ನಾವ್ಯಾರು ಕೊಟ್ಟಿಲ್ಲ, ಕೊಡ್ಲೇ ಇಲ್ಲ. ನಾವು ಕೂಡ ಮನಸ್ಸು ನಮಗೆ ಬರಲಿಲ್ಲ. ಕೆಲವರು ಅಂಜೂರ ಮರ ಎಲ್ಲೋ ದೇವರು ಕೊಟ್ಟಿದ್ದಾನೆ, ಯಾವ ಕೊರತೆ ಇಲ್ಲ. ಕೆಲವರು ಕೇಳ್ತೀವಲ್ಲ ನಾವು, ನಮ್ಮ ದೇವರ ಕೃಪೆಯಿಂದ ನಮಗೆಲ್ಲ ಕಂಫರ್ಟ್ ಝೋನ್ ಇದೀವಿ, ನಮ್ಗೆ ಯಾವ ಕೊರತೆ ಇಲ್ಲ. ನಾನು ನಮ್ಮ 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 ಏರಿಯಾದಲ್ಲಿ ಒಬ್ಬನ ಭೇಟಿ ಮಾಡಿದೆ, ಯಾರ ಹೆಸರು ಬೇಡ. ದೇವರು ಎಲ್ಲ ಕೊಟ್ಟಿದ್ದಾರೆ. ಒಂದು ತಿಂಗಳಿಗೆ ಹೆಚ್ಚು ಕಡೆಗೆ ಒಂದು 80 ರಿಂದ 90 ಲಕ್ಷ ಅನೇಕ ಆಗ್ತದೆ ಅವರಿಗೆ ಒಂದು ತಿಂಗಳಿಗೆ. ಆದ್ರೆ ಮನಸ್ಸಿಗೆ ನೆಮ್ಮದಿ ಇಲ್ಲ. ದೇವರೆಲ್ಲ ಕೊಟ್ಟಿದ್ದಾನೆ, ನೆಮ್ಮದಿ ಇಲ್ಲ. ನೆಮ್ಮದಿ ಅಂದ್ರೆ ಏನೋ ಒಂಥರ ನನ್ನೊಳಗೆ ಏನೋ ಆಗ್ತಿದೆ. ಒಂದು ರೀಸೆಂಟ್ ಆಗಿ ಕಳೆದ 6 ತಿಂಗಳ ಹಿಂದೆ ಅವರಿಗೆ ಎಂಜಿಯೋಗ್ರಾಮ್ ಅಂತ ಆಯ್ತು. ಎಂಜಿಯೋಗ್ರಾಮ್ ಆದ್ಮೇಲೆ ನಮ್ಮೊಳಗೆ ತಾವು ಅವಲೋಕನ ಮಾಡ್ಕೊಡ್ತಾರೆ. ಏನಪ್ಪಾ ಅಂದ್ರೆ, ನನಗೇನೋ ಆಗಿದೆ, ನನಗೇನೋ ಆಗ್ತಾ ಉಂಟು. ನೋಡಿ, ಮನುಷ್ಯನನ್ನ ದೇವರು ಇದೇ ಮೊದಲನೇ ಕೊರಿಂಥದಲ್ಲಿ ನಾವು ಮೊದಲನೇ ಓದುವಾಗ ಅಲ್ಲಿ ಹೇಳ್ತದೆ ಏನಪ್ಪಾ ಅಂದ್ರೆ, ಜ್ಞಾನಿಯನ್ನು ಸಂಪೂರ್ಣವಾಗಿ ಹಾಳು ಮಾಡ್ತಾ ಇರಲ್ಲ, ಹಂಗೆ ಆ ರಿಚ್ನೆಸ್ ಅಲ್ಲಿ ಹಾಳಾಗ್ತಾ ಉಂಟು. ಈಗ ನನಗೇನೋ ಆಗ್ಬಿಟ್ಟಿದೆ, ಏನೋ ಆಗ್ತಾ ಉಂಟು. ಇನ್ನೂ ಬೇರೆ ಹುಟ್ಟಿಗೆ ಬಂದು ಹೇಳ್ತಾರೆ ಏನಪ್ಪ ಅಂದ್ರೆ, ನನಗೆ ಯಾರಾದ್ರೂ ಮಾಟ ಮಾಡ್ತಿದ್ದಾರ, ನನ್ಗೇನೋ ಆಗ್ಬಿಟ್ಟಿದೆ. ಖಂಡಿತವಾಗಿ ದೇವರು ಈ ಎಲ್ಲ ದುಷ್ಟ ಆಲೋಚನೆಗೆ ಬರ್ತದೆ. ಇವತ್ತು ನಾವು ನಮ್ಮನ್ನು ನಾವು ಶಿಲುಬೆ ಮುಖಾಂತರ ಅಂಜೂರದ ಮರದ ಹಾಗೆ ನಾವು ಹಸಿರಾಗಿದ್ದು ಉತ್ತಮ ಫಲ ಕೊಡ್ತಾ ಇದ್ರೆ ದೇವರು ನಾವು ಶಾಪಗೊಳಿಸ್ತಾರೆ. ಖಂಡಿತ ದೇವರು ಎಲ್ಲ ವೆಲ್ ಟು ಡು ಎಜುಕೇಶನ್, ಪವರ್, ಇನ್ಫ್ಲೂಯೆನ್ಸ್ ಎಲ್ಲ ಕೊಟ್ಟರು ನಾವು ಸರಿಯಾಗಿ ಕೆಲಸ ಮಾಡಿದ್ವಿ ದೇವರ ವಿರುದ್ಧದಲ್ಲಿ, ಖಂಡಿತ ಶಾಪಗೊಳಿಸ್ತಾರೆ. ನೋಡಿ, ನಿಜವಾಗಿ ಅಂಜೂರದ ಮರ ಕೇವಲ ಒಂದು ಸಾಂಕೇತಿಕವಾಗಿ ನಮಗೆ ದೇವರು ಅದು ಒದಗಿ ಕೊಟ್ಟರು ಕೂಡ, ಅದನ್ನ ಒಂದು ಸಾಮ್ಯ ರೂಪದಲ್ಲಿ ಹಿಡಿದ್ರು ಕೂಡ, ಇವತ್ತು ನಾವು ಹಾಗೆ ಇದ್ದೀವಿ. ಎಲ್ಲ ನಾವು ಚೆನ್ನಾಗಿದ್ದೀವಿ, ನೋಡಕ್ಕೆಲ್ಲ ಚೆನ್ನಾಗಿದ್ದೀವಿ, ಏನ್ ಕೊರತೆ ಇಲ್ಲ ನಾವು. ಅದನ್ನ ನಾವು ವಿ ಆರ್ ನಾಟ್ ಫೇತ್ಫುಲ್ ಟು ಗಾಡ್. ಇವತ್ತು ನಾವು ನೀವು ದೇವರಿಗೆ ವಿಧೇಯರಾಗಿದ್ರೆ ಖಂಡಿತವಾಗಿಯೂ ಆ ಅಂಜೂರದ ಮರಗೆ ಹಸಿರಾಗಿರ್ಲಿ, ಆ ತುಂಬು ಮರವಾಗಿರ್ಲಿ, ಫಲ ಕೊಡುವ ಮರ ಕೂಡ ಆಗ್ಬೇಕೆಂಬುದಾಗಿ ದೇವರು ಇಷ್ಟ. ನಿಜವಾಗಿಯೂ ನಾವು ಚಂದವಾದ ವಾಕ್ಯಗಳನ್ನು ಓದಿ ಕೇಳುವಾಗ ಚಂದವಾದ ಮಾತಿನ ಹಣ್ಣಿಗೆ ಬಂದಾಗ ಸ್ವಾಮಿಗೆ ಅಲ್ಲಿ ಏನು ಕಾಣಲಿಲ್ಲ. ಅಲ್ಲಿ ಅದಕ್ಕೆ ಶಾಪ ಹಣ್ಣು ತಿನ್ನಲಾಗದ್ರಿಂದ ಶಿಷ್ಯರಿಗೆ ಹೇಳ್ತಾರಪ್ಪ ಅಂದ್ರೆ, ನೀವು ಅದಕ್ಕೆ ಆಗ್ಬೇಡಿ. ಇವತ್ತು ನಮ್ಗೊಂದು ದೊಡ್ಡ ಚಾಲೆಂಜ್ ಏನಪ್ಪ ಅಂದ್ರೆ, ನೀವು ಈ ಸುಂದರವಾದ ಸಮಯದಲ್ಲಿ ನಾವು ಯೇಸುವನ್ನು ಸಂಪೂರ್ಣವಾಗಿ ಆಲೋಚನೆ ಮಾಡಿಕೊಂಡು ಅದರಲ್ಲಿ ವಿಶ್ವಾಸ ಪಡೆದ ಇರುವಂತದ್ದೇ ನಾವು ಉತ್ತಮ ಹಣ್ಣನ್ನು ಕೊಡುವಂತ. ಈ ದಿನಗಳಲ್ಲಿ ನಾವು ಯಾರಿಗೆ ಹೆಲ್ಪ್ ಮಾಡ್ತೀವಿ ಅಂದ್ರೆ ನಾವೇ ಹೆಲ್ಪ್ ಮಾಡ್ತೀವಿ. ಹೊರಗಿನವ್ರು ಯಾರು ನೀವು ಯಾರಿಗೆ ಸಾಕ್ಷಿಗಳಾಗಿರ್ಬೇಕು, ಮನೆಯವರಿಗೆ ಸಾಕ್ಷ್ಯಗಳಾಗಿರೋದು ಬೇಡ. ನಾವು ಯಾರನ್ನು ನೋಡ್ತಾರೋ, ಯಾರನ್ನು ಕೇಳ್ತಾರೋ ಅಂಥವ್ರಿಗೆ ಸಾಕ್ಷಿ ಆಗಿದೆ. ನಾವು ಕ್ರೈಸ್ತರಾಗಿ ನಾವು ಡಾಲರ್ಸ್ ಹಾಕಿ ಅಥವಾ ನಾವೇನಾದ್ರು ಡ್ರೆಸ್ ಮಾಡ್ಕೊಂಡು ಹೋಗಿ ಕ್ರೈಸ್ಟ್ ಮಾಡ್ಕೊಂಡು ಹೇಳ್ಕೊಂಡು ನಿಮ್ಮ ಭಾವನೆಗಳಲ್ಲಿ ನೀವು ತೋರಿಸುವಂತ ಕೆಲಸಗಳಲ್ಲಿ ಇವತ್ತು ನೀವು ಕೆಲಸ ಮಾಡ್ತೀವಿ. ದೇವರ ಸಾಕ್ಷಿಗಳಾಗಿ ದೇವರು ಕಾರ್ಯ ಮಾಡಿದ್ದಾರೆ. ನಿಜವಾಗಿಯೂ ಈ ದಿನದಲ್ಲಿ ನಾವು ಸಂಪೂರ್ಣ ನೋಡೋದಾದ್ರೆ, ಇಲ್ಲಿ ಯೇಸು ಸ್ವಾಮಿ ದೇವಾಲಯ ಶುದ್ಧಿ ಮಾಡಿದ್ದಾರೆ. ದೇವಾಲಯ ಶುದ್ಧಿ ಮಾಡಿದ ನಂತರ ಆ ಅಂಜೂರದ ಮರವನ್ನು ಒಣಗಿಸಿ ಅಲ್ಲಿ ಶಾಪಗೊಳಿಸಲಾಗಿದೆ. ಇದೇನಪ್ಪಾ ಅಂದ್ರೆ, ಇವತ್ತು ನಾವು ಹೀಗೆ ಇದ್ದೀವಿ. ನಮ್ಮಪ್ಪ ಕ್ರೈಸ್ತರು, ಅವರಪ್ಪ ಕ್ರೈಸ್ತರು, ಈ 3 ತಲೆ 4 ತಲೆ ಆಯ್ತು, ಏನು ಪ್ರಯೋಜನ? ಅಂಜೂರದ ಮರ ಬೆಳೆದಿದೆ ಅಷ್ಟೇ, ಅನ್ಕೊಡ್ಲಿಲ್ಲ. ಏಸವಿ ಕಾಯ್ತಾ ಇದ್ದಾರೆ,
ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ನೀವು ಸರಿಯಾದ ರೀತಿಯಲ್ಲಿ ನಂಬಿ ಹಣ್ಣುಕೊಳ್ಳಿಲ್ಲ ಅಂದ್ರೆ ಶಾಪಗ್ರಸ್ತರಾಗ್ತಾರೆ. ಅಂದ್ರೆ ಏನು, ಇವತ್ತು ನಾವು ನಿಜವಾಗಿ ಕ್ರೈಸ್ತರಾಗಿದ್ದು ದೇವಾಲಯಕ್ಕೆ ಬರುವಂಥದ್ದು, ದೇವರ ವಾಕ್ಯ ಓದುವಂಥದ್ದು ನಮ್ಮ ಆಟಿಟ್ಯೂಡ್ಸ್ ಅದು. ಅದರಲ್ಲಿ ಎಷ್ಟರ ಮಟ್ಟಿಗೆ ಅನುಗುಣವಾಗಿ ಬದುಕ್ತೇನೆ ಅಂತ ಯೋಚನೆ ಮಾಡ್ತೀವಿ. ನೀವು ಯಾವಾಗಲೂ ಮನೇಲಿ ಹೋದಾಗ 10 ಅಪ್ಪಣೆ ನೋಡ್ರಪ್ಪ, 10 ಅಪ್ಪಣೆ ಯಾವ ಮೆಂಬರ್ಸ್ ಅಂದ್ರೆ ನಾವೆಲ್ಲಿದ್ದೀವಿ ಅಂತ ಗೊತ್ತಾಗ್ತದೆ ನಮ್ಗೆ. ಏನಪ್ಪ ಅಂದ್ರೆ ಅದು 10 ಹೇಳುವಾಗ ಅಲ್ಲಿ ಚಂದವಾದ ಮಾತು ಏನಂದ್ರೆ ದೇವರಾದ ದೇವರನ್ನೇ ಪ್ರೀತಿ ಮಾಡಬೇಕು, ಕದಿಬಾರ್ದು, ಸುಳ್ಳು ಹೇಳ್ಬಾರ್ದು, ಮೋಸ ಮಾಡಬಾರ್ದು, ಎಲ್ಲ ಉಂಟು ಅದ್ರಲ್ಲಿ. ಯಾವ್ದು ನಾವು ಪಾಲನೆ ಮಾಡ್ತಾನೆ ಮಾಡಿದೀವಿ. ಮೀಕ ಪ್ರವಾದನೆ ಅಂತ ಹೇಳೋದು ದೇವರಿಗೆ ನಮ್ರವಾಗಿ ನಡೆದುಕೊಳ್ಬೇಕೆಂಬುದಾಗಿತ್ತು. ನಮ್ರತೆ ಅಂದ್ರೆ ಸಂಪೂರ್ಣ ಅಂದ್ರೆ ಇವತ್ತು ನಾವು ಯೇಸುವಿನ ಶಿಲುಬೆ ಹೊತ್ಕೊಂಡಿದ್ದೀವಿ, ಯೇಸುವಿನ ಶಿಲುಬೆ ವಿಷಯವಾಗಿ ಮಾತಾಡ್ತೇವೆ, ಯೇಸು ಶಿಲುಬೆಯಲ್ಲೇ ವಿಶ್ವಾಸ ಇಡ್ತೇವೆ. ಆದ್ರೆ ಕಾರ್ಯರೂಪ ತರ್ತಾ ಇಲ್ಲ ನಾವು. ಟೀಚಿಂಗ್ ಏಡ್ ಮಾತ್ರ ನಮಗೆ ಉಂಟು, ಅಥವಾ ಬೋಧನೆ ಮಾತ್ರ ನಮಗೆ ಉಂಟು, ಅದು ಕಾರ್ಯರೂಪ ಪರವಾಗಿ ಬಿದ್ದು ಹೋಗ್ತಿದೆ. ಸ್ವಾಮಿ ಅದನ್ನೇ ಹೇಳುವಂತಹದ್ದು, ನೀವು ಬೆಳೆದ ಮರ ಹಾಗೆ ಇರುವುದು ಬೇಡ, ಅಲ್ಲಿ ಒಳ್ಳೆ ಹಣ್ಣು ಕೊಡಿ. ಒಳ್ಳೆ ಅಂದ್ರೆ ನಂಬಿಕೆ ಹಣ್ಣನ್ನು ಕೊಡಿ. ಆ ನಂಬಿಕೆಯನ್ನು ಮತ್ತೊಂದು ನೋಡ್ಬೇಕು. ಆ ನಂಬಿಕೆ ಮೂಲಕ ದೇವರು ನಿಮಗೆ ಕಾಪಾಡುವುದಾಗಿಲ್ಲ. ಯಾಕಂದ್ರೆ ನಾವು ಇವತ್ತು ಒಂದು ಆಲೋಚನೆ ಮಾಡಿಕೊಳ್ಳೋಣ. ಇಲ್ಲಿ ಮಾರ್ಕ್ ಸುವಾರ್ತೆ ನೋಡುವಾಗ ಅಲ್ಲಿ ಚಂದವಾದ ಮಾತುಗಳು ಏನಪ್ಪ ಅಂದ್ರೆ, ಅಲ್ಲಿ ಯೇಸುವಿನ ಮಾತಿಗೆ ಅಂಜೂರ ಮರ ಒಣಗಿ ಹೋಯಿತು. ಯೇಸುಸ್ವಾಮಿ ಎಲ್ಲಿ ಆದರೂ ಕೋಪಗೊಂಡು ನಾವು ಕಾಣಲಿಲ್ಲ, ಅಲ್ಲಿ ಇಲ್ಲಿ ಕಾಣ್ತೇವೆ. ಆ ಕೋಪದ ವಿರುದ್ಧವಾಗಿ ಅಂಜೂರ ಮರ ಒಣಗಿ ಹೋಗ್ತದೆ. ಅಂಜೂರ ಮರಗೆ ಒಳಗೆ ಕಾಣಲ್ಲ. ಅಂದ್ರೆ ನಾವು ಇವತ್ತು ಸಂಪೂರ್ಣವಾಗಿ ದೇವರಿಗೆ ಕೋಪ ಬರಿಸುವಂತ ಕೆಲಸ ಮಾಡಬಾರ್ದು. ಏನು ದೇವರಿಗೆ ಕೋಪ ಬರ್ದೇ ಇರುವಂತ ಕೆಲಸ ಮಾಡೋದನ್ನ ನಮ್ರವಾಗಿರ್ಬೇಕು, ಪ್ರೀತಿಯಿಂದ ಇರಬೇಕು. ಈ ಲೆಂಟನ್ ಡೇಸ್ ಅಲ್ಲಿ ರೋಮ್ ದೇಶಗಳಲ್ಲಿ ಮಾತಾಡೋದಿಲ್ಲ. ಹಸ್ಬೆಂಡ್ ವೈಫ್ ಅಥವಾ ಕುಟುಂಬದಲ್ಲಿ ಎಷ್ಟು ಬೇಕಷ್ಟೇ ಮಾತು. ಅಂದ್ರೆ ಇದು ಕಪ್ಪು ದಿನಗಳು, ದುಃಖ ದಿನಗಳು. ಸ್ವಾಮಿ ನಮಗೋಸ್ಕರ ಇಡೀ 40 ದಿನ ಕಷ್ಟಪಡುವವರಾಗಿದ್ದಾರೆ. ಇಡೀ ನಮ್ಮ ಜೀವನಕ್ಕೆ ಬೇಕಾದ ಮುಖ್ಯಾಂಶಗಳನ್ನು ಕೊಡಲಿಕ್ಕೆ ಅದನ್ನು ಸಿದ್ಧನಿದ್ದಾರೆ. ನಾವು ಕುಟುಂಬದಲ್ಲಿ ಒಳ್ಳೆ ಮಾತುಗಳು, ನಮ್ಮ ಮಾತುಗಳೆಲ್ಲ ಸಿಗ್ಲವೆ, ನಮ್ಮ ಮಾತುಗಳೆಲ್ಲ ಭಯ ಮಾತುಗಳೇ. ಈ ದಿನಲಾದರೂ ನಾವು ಒಂದು ಸಿಸ್ಟಮ್ ಮಾಡಿ 40 ದಿನ ಒಂದು ಸಿಸ್ಟಮ್ ಮಾಡಿ ಬಂದ್ರೆ ಅದು ಪ್ರಾಕ್ಟೀಸ್ ಆಗಿ ಹೋಗ್ತದೆ. ಅದನ್ನು ನಾವು ನೀವು ಅರ್ಥ ಮಾಡಿಕೊಳ್ಳೋಣ. ನಿಜವಾಗಿಯೂ ನಾವು ಈ ದಿನಗಳಲ್ಲಿ ಚಾರಿಟಿ ಬಿಗನ್ ಅಟ್ ಹೋಮ್ ಅಂತ ಹೇಳ್ತೀವಿ. ಅಂದ್ರೆ ಇದೇನೇ ಒಳ್ಳೆ ಕೆಲಸದಲ್ಲಿ ಮನೆಯಿಂದ ಪ್ರಾರಂಭ. ಒಂದು ನಿಮ್ಮ ಗಂಡನನ್ನು ಒಳ್ಳೆ ರೀತಿ ಮಾಡಿ, ನಿಮ್ಮ ಹೆಂಡತಿ ಒಳ್ಳೆ ರೀತಿ ಮಾಡಿ, ಒಂದು ವೇಳೆ ಬೆಳಗ್ಗೆ ಒಂದು ಗುಡ್ ಮಾರ್ನಿಂಗ್ ಹೇಳಿ, ಅಥವಾ ಅವರ ಟೈಮ್ ಬರುವಾಗ ಏನು ಬೇಕು ಅಂತ ಕೇಳಿ, ಎಲ್ಲಿದ್ರೆ ಅದು ಫೋನ್ ಮಾಡಿ ಜಾಸ್ತಿ ಎತ್ತುಕೊಂಡು ಅವ್ರಿಗೆ ಕೇರ್ ಮಾಡಬೇಕು. ಬೇಡ ನೀವು ಎಕ್ಸ್ಪರ್ಟ್ ಅಂತ ಸ್ವಾಮಿ ಅದನ್ನೇ ಮಾಡಿ. ನಾವು ಯಾರು ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಇವತ್ತು ನಾವು ತಗ್ಗಿಸ್ಕೊಳ್ಳಿಲ್ಲ ಅಂದ್ರೆ ಸ್ವಾಮಿ ನಮ್ಮನ್ನು ಕರೀತೀವಿ. ಯೇಸು ಸ್ವಾಮಿ ಹೇಳಿದ ಮಾತ್ರ ಏನಪ್ಪ, ನೀವು ಯಾವಾಗಲೂ ಅಂಜೂರದ ಮರದ ಹಾಗೆ ಇರಿ, ಉತ್ತಮ ಫಲ ಕೊಡ್ರಿ, ನಂಬಿಕೆ ಇರಬೇಕು. ಯೇಸು ಸ್ವಾಮಿ ಹಣ್ಣುಂಟು ನಂಬಿಕೊಂಡು ಬಂದ್ರು, ಅದು ನಂಬಿಕೆ ಆ ಅಂಜೂರ ಮರ ದ್ರೋಹ ಮಾಡ್ತಾರೆ. ನಾವು ಕೂಡ ಈ ವಿಧದಲ್ಲಿ ನಾವು ರಾಗ ಕೂಡ ಹಾಡ್ತೀವಿ. ನಾವು ಅಂಜೂರ ಮರ ನಾವು ಹಾಕಬಾರ್ದು ಅಂತ ಹಾಡು ಉಂಟು ನಮಗೆ. ನಾವು ಕೂರನ್ನು ಹಾಡ್ತೀವಿ. ನಮ್ಮ ಮಕ್ಕಳು ಸಣ್ಣ ಮಕ್ಕಳು ಕಲಿಸ್ಕೊಂಡು ಫಲ ಕೊಡುವ ಮಕ್ಕಳಾಗ್ಲಿಕ್ಕೆ, ಫಲ ಕೊಡುವ ಮರ ಆಗ್ಲಿಕ್ಕೆ ನಮ್ಮನ್ನು ಬೆಳೆಸುವಂತಾಗಿ. ಏನು ಫಲ? ಒಳ್ಳೆ ಫಲಗಳು. ಪತ್ರಿಕೆ ಭಾಗಂದು ಒಳ್ಳೆ ಏನು ಪ್ರೀತಿಯಿಂದಿರುವಂತಹದ್ದು, ಕಷ್ಟಗಳು ಅನುಭವಿಸುವಂತಹದ್ದು, ಮತ್ತೊಬ್ಬರಿಗೆ ಗೌರವ ಕೊಡುವಂಥದ್ದು, ಮತ್ತೊಬ್ಬರಿಗೆ ಬೇಕಾದನ್ನು ಒದಗಿಸಿಕೊಡುವಂಥದ್ದು. ಅಂದ್ರೆ ನಾವು ಮತ್ತೊಬ್ಬರಿಗೆ ಬೆಳಕಿಲ್ಲ ಅಂದ್ಬಿಟ್ಟು ನಮ್ಮನೆಗೆ ಬೆಂಕಿ ಹಾಕೊಂಡು ಕುಂತ್ಕೊಳ್ಳೋದಲ್ಲ. ಗುಡ್ ಮ್ಯಾನ್. ಒಳ್ಳೆ ರೀತಿಯಲ್ಲಿ ನಾವು ಈ ದಿನದಲ್ಲಿ ಉತ್ತಮವನ್ನು ಕಲಿಯಬೇಕು. ಈ ನಿಜವಾಗಿಯೂ ಅಂಜೂರ ಮರದ ಈ ಒಣಗಿ ಹೋಗಿದ್ದ ಒಂದು ಸಾಕ್ಷಿ ಏನಪ್ಪ ಅಂದ್ರೆ, ಇವತ್ತು ನಾವು ಅಂಜೂರ ಮರದ ಹಾಗೆ ಇದ್ದೀವಿ, ಫಲ ಕೊಡಲಿಲ್ಲ ನಾವೇನು. ದೇವರು ಯೇಸು ಸ್ವಾಮಿ ವೇಟಿಂಗ್ ಫಾರ್ ಅಸ್. ಇವತ್ತು ನಾಳೆ ನನ್ನ ಮಗ ಒಳ್ಳೆ ಫಲ ಕೊಡ್ತಾರೆ. ಇವತ್ತು ನಾಳೆ ನನ್ನ ಮಗ ಒಳ್ಳೆ ಫಲ ಕೊಡ್ತಾರೆ. ಇವತ್ತು ನನ್ನ ಮಗ, ನನ್ನ ಹಿರಿಯರು, ಸಭಾ ಹಿರಿಯರು ಒಳ್ಳೆ ಫಲ ಕೊಡ್ತಾರೆ. ಸೇವೆಗಳು ಒಳ್ಳೆ ಫಲ ಕೊಡ್ಬೋದು, ಒಳ್ಳೆ ಸೇವೆ ಮಾಡ್ಬೋದ್ರಿಂದ ಯೇಸು ಸ್ವಾಮಿ ವೇಟಿಂಗ್ ಮಾಡ್ತಿದ್ದಾರೆ. ನಾವು ಯಾವಾಗ ಉತ್ತಮ ಫಲ ಕೊಡ್ಬೋದು. ಒಂದು ವೇಳೆ ಫಲ ಕೊಡಲಿಲ್ಲ ಅಂದ್ರೆ ನಾವು ಶಾಪಗ್ರಸ್ತರು. ನಾವು ಎಷ್ಟು ದೇವರಿಗೆ ನಂಬಿಕೆಯಿಂದ ಒಬಿಡಿಯಂಟ್ ಆಗಿರ್ತೀವೋ ಖಂಡಿತವಾಗಿ ದೇವರು ನಮಗೆ ಆ ಫಲವನ್ನು ಕೊಡಲಿಕ್ಕೆ ಸಾಧ್ಯ. ಕರ್ತನಲ್ಲಿ ನೀವು ಸಂಪೂರ್ಣವಾಗಿ ಶಿಲುಬೆ ನೋಡುತ್ತಾ, ಶಿಲುಬೆ ಬರುತ್ತಾ, ಶಿಲುಬೆಗೆ ವಿಶ್ವಾಸ ಬೇಕು, ಶಿಲುಬೆ ನಂಬಿಕೆಯನ್ನು ನಡೆಸ್ಕೊಂಡು ಹೋಗಿ ದೇವರು ಕರೆಯಲಾಗಿಲ್ಲ. ಶಿಲುಬೆ ನಮಗೆ ಏನಾಗಿದೆ ಅಂದ್ರೆ ಒಂದು ದೇವ ಮಾನಸ, ಯಾರು ಮಾಡಕ್ ಸಾಧ್ಯ ಇಲ್ಲ. ಈ ಶಿಲುಬೆ ನೋಡ್ಬೇಕು. ಶಿಲುಬೆ ನಮ್ಮೊಟ್ಟಿಗೆ ಮಾತಾಡ್ತದೆ. ಬೇರೆ ಮೆಟಲ್ ಆದ್ರೂ ಕೂಡ ಅದು ನಮಗೆ ಅದ್ಭುತವಾದ ಒಂದು ಗುರುತು. ನಮಗೆ ನಮ್ಮ ಐಡೆಂಟಿಟಿ ಇದೆ. ನಮ್ಮ ದೇವಾಲಯಗಳಲ್ಲಿ, ನಮ್ಮ ಮನೆಗಳಲ್ಲಿ
ಕ್ರೈಸ್ತ ಮನೆಯಲ್ಲಿ ಹುಡುಗರೆ ಹೆಸರು ನೋಡಿಲ್ಲ, ನಾವು ಕ್ಲಾಸ್ ನೋಡ್ಕೊಂಡು ಹೋಗ್ತೀವಿ. ಇಲ್ಲಿ ಒಂದು ಕ್ಲಾಸ್ ಇದೆ, ಇದು ಕ್ರೈಸ್ತ ಮನೆ ಅಂತ. ಎಲ್ಲ ಚರ್ಚ್ ನೋಡಿದ್ರೆ ಮೊದಲು ಕ್ಲಾಸ್ ನೋಡ್ತೀವಿ ನಾವು, ಅದು ನಮ್ಮ ಗುರುತು, ನಮ್ಮ ಬಾವುಟ ಆಗ್ಬೇಕೆಂಬುದಾಗಿ ಅನೇಕ ಗ್ರಂಥಗಳು ಇರ್ತದೆ. ಬೇರೆ ಯಾವ್ದು ಬೀದಿಗಳಲ್ಲಿ ಎಷ್ಟೋ ಬಾವುಟಗಳು ನೋಡ್ತೀವಿ, ನಮ್ಮ ಕ್ರೈಸ್ತರ ಬಾವುಟ ಯಾವ್ದು ಇಲ್ಲ. ಎಷ್ಟು ಬಾವುಟ ನೋಡ್ತಿಲ್ಲ ಇದ್ರಗಳೆಲ್ಲ. ಸರ್ಕಲ್ ಹೋದ್ರೆ ಸಾಕು, ಸುಮಾರು ಬಾವುಟಗಳು ಸಿಗ್ತದೆ ನಮ್ಗೆ. ಕ್ರೈಸ್ತರ ಬಾವುಟ ಯಾವ್ದು ನಾವು ಆಗ್ಲೇ ಇಲ್ಲ. ಒಂದು ಶಿಲುವೆ ಗುರುತು ಮಾಡಿ ಒಂದು ಬಾವುಟ ಹಾಸ್ಪತ್ರೆ ನಾವು ನಮ್ಮ ದೇವಾಲಯದ ಹಬ್ಬಗಳಲ್ಲಿ, ದೇವಾಲಯ ಕ್ರಿಸ್ಮಸ್ ಹಬ್ಬದಲ್ಲಿ ಒಂದು ಫ್ಲಾಗ್ ಮಾಡೋದ್ರ ಮಾಡಿದ್ರೆ ನಾವು ಇವತ್ತು ನಾವು ನಮ್ಮ ಐಡೆಂಟಿಟಿನ ಬಿಟ್ಬಿಟ್ಟಿದ್ದೀವಿ. ಇವತ್ತು ನಾವು ಸಂಪೂರ್ಣವಾಗಿ ಅರ್ಥ ಮಾಡಿದ್ರೆ ಇವತ್ತು ಯೇಸು ಸ್ವಾಮಿ ಒಣಗಿದ ಆ ಅಂಜೂರದ ಮರದ ಹಾಗೆ ನಾವು ಇರದೆ ಉತ್ತಮ ಫಲ ಕೊಡಲಿಕ್ಕೆ ಕರೆ. ಜೀಸಸ್ ಕರೆಯುವಂತದನ್ನು ನೀವು ಒಳ್ಳೆ ಫಲಕಾರಿ ಅಥವಾ ಫಲ ಕೊಡುವಂತ ಮಕ್ಕಳ. ಅವನ್ನು ಅದು ಏನೋ ಮೀನನ್ನು ಕೇಳುವ ಮಗನಿಗೆ ಅವನ್ನು ಕೊಡುವ. ಇವತ್ತು ನಾವು ಏನ್ ಕೊಡ್ತಿದ್ದೀವಿ, ನಮ್ಮ ಮಕ್ಕಳಿಗೆ ಏನ್ ಕೊಡ್ತಿದ್ದೀವಿ, ಅಥವಾ ನಮ್ಮ ಮಕ್ಕಳಿಗೆ ಏನ್ ಬೋಧನೆ ಮಾಡ್ತಿದ್ದೀವಿ? ಕೆಟ್ಟದನ್ನೇ ಹೇಳ್ತಾರೆ. ಹೊಡೆದ್ರೆ ಯಾರಾದ್ರು ಈಗ ನಾ ಕೊಡುವುದು ಅಂತ ಹೇಳ್ತೀವಿ. ಇಲ್ಲ, ಬೇಡ. ಒಳ್ಳೆದನ್ನು ಒಳ್ಳೆ ಮಕ್ಕಳಾಗಿ, ಒಳ್ಳೆ ವೆಲ್ಬೀಯಿಂಗ್ ಮಕ್ಕಳಾಗಿ ಸಮಾಜದಲ್ಲಿ, ಕುಟುಂಬದಲ್ಲಿ, ಹೆಚ್ಚಾಗಿ ಕುಟುಂಬದಲ್ಲಿ ಕಾರ್ಯ ಮಾಡಬೇಕು. ಆಗ ಸಮಾಜ ಉತ್ತಮ ಬೆಳೀತಾರೆ, ಸಭೆಗಳು ಉತ್ತಮವಾಗಿ ಬೆಳೀತದೆ. ಯಾವ ಮನೆ ನಮಗೆ ಉತ್ತಮ ಚಾರಿಟಿ ಬಿಗಿನಾಟ್ ಹೋಗಿರುವ ಒಳ್ಳೆ ಗುರುಗಳು ನಿಮ್ಮ ಕುಟುಂಬದಲ್ಲಿ ಬಂದಾಗ ಎಲ್ಲರೂ ಪ್ರೀತಿ ಮಾಡಿ ಕುಟುಂಬ ಹೇಳ್ಕೊಡ್ತೀರ, ಅವ್ರ ಜೊತೆ ಕೂತ್ಪಡ ನೋಡು ಜೊತೆ ಮಾತಾಡಬೇಡ ಅಂತ ಹೇಳ್ತಾರೆ. ಇಲ್ಲ, ಬೇರೆ ನಮ್ಮನ್ನು ನಾವು ಅವಲಂಬನೆ ಮಾಡ್ತೀವಿ. ಈ ಪಾವನ ದಿನಗಳಲ್ಲಿ ನಾವು ದೇವರ ವಾಕ್ಯದಲ್ಲಿ ಮಾತ್ರ ನಿಜವಾಗಿ ನಾವು ಸಂಪೂರ್ಣವಾಗಿ ಹಣ್ಣಿನ ಮರಕ್ಕೆ ಸ್ವಾಮಿ ಬರ್ಲಿಕ್ಕೆ ಆಗದೆ ನಮ್ಮ ಹೃದಯ ಬೇಕಾದಲ್ಲಿ ಸ್ವಾಮಿ ಇದ್ದಾರೆ. ಇವತ್ತು ಅಂಜೂರ ಮರಕ್ಕೆ ಶಾಪವನ್ನು ಕೊಟ್ಟವರಾಗಿದ್ದಾರೆ. ಆ ಶಾಪ ನಮಗಾಗದೆ ಉತ್ತಮವಾಗಿ ಬಾಳ್ಲಿಕ್ಕೆ ದೇವರ ಅವಕಾಶ ಕೊಡ್ತಾರೆ. ಅದರೊಟ್ಟಿಗೆ ನಮ್ಮನ್ನು ನಾವು ದೇವರಲ್ಲಿ ತೊಡಗಿಸಿಕೊಳ್ಳೋಣ. ಈ ಪ್ರೆಸೆಂಟ್ ಟೈಮ್ ಅಂತೆಲ್ಲ ಹೋಲಿ ವೀಕ್ ನಮಗೆ ಸಿಟಿ ಕಡೆ ಎಲ್ಲ ಬೆಳಗ್ಗೆ ಸಾಯಂಕಾಲ ಫುಲ್ ಬ್ಯುಸಿ. ನಮಗೆ ಬೆಳಗ್ಗೆನೂ ಆರಾಧನೆ ಇರ್ತದೆ, ಸಂಜೆ ಆರಾಧನೆ ಇರ್ತದೆ. ಈ ಆರಾಧನೆ ಮಧ್ಯದಲ್ಲಿ ನಮ್ಮನ್ನು ನಾವು ದೇವರಿಗೆ ತೊಡಗಿಸಿಕೊಳ್ಳೋಣ. ನೀವು ಅನ್ಲೆಸ್ ದೇವರ ಮುಂದೆ ದೇವರು ಅಂಜೂರ ಮರ ಹತ್ರ ಬಂದಿದ್ದಾರೆ, ನಾವು ಅಂಜೂರ ಮರ ಆಗಿರೋಣ. ಯೇಸುವಿನ ಮಾತ್ರ ಬಂದಿದ್ದಾರೆ. ಇವತ್ತು ನಾವು ಒಳ್ಳೆ ಗುರುಗಳಿದ್ರೆ ನಾವು ದೇವರಿಗೆ ಒಪ್ಪಿಸಿಕೊಳ್ಳೋಣ. ನಾವು ಅಂಜೂರ ಮರ ಆಗದೆ ದೇವಾಲಯ ಶುದ್ಧಿ ಮಾಡೋದು, ಮನಸ್ಸು ಶುದ್ಧಿ ಮಾಡಿಕೊಟ್ಟಿದ್ದಾರೆ. ಹೊಸಬರಾಗಿ ಹೊಸ ಆಲೋಚನೆ ಮಾಡ್ತಾರೆ, ದೇವರಲ್ಲಿ ನಂಬಿಕೆ ವಿಶ್ವಾಸ ನಡೆಸಿಕೊಂಡು ಸ್ಪಿರಿಚುವಲ್ ಬ್ಯಾರಿಯರ್ಸ್ ನ ಉತ್ತಮಪಡಿಸಿಕೊಂಡು ಆತ್ಮಿಕತೆಯನ್ನು ಪಡೆದುಕೊಂಡು ಆತ್ಮಿಕತೆ ವಿಶ್ವಾಸ ಭರಿತರಾಗಿ ಬದುಕಲಿಕ್ಕೆ ದೇವರು ನಮಗೆ ಕರೆಯೋಣ. ಇವತ್ತು ನಾವು ಈ ಭಾವನೆಗಳು ಯಾಕೆ ನಮಗೆ ಕ್ರೈಸ್ತರಿಗೆ 40 ದಿನ ಉಪವಾಸ ಬೇಕು. ಎಷ್ಟು ದಿನ ಉಪವಾಸ ಮಾಡ್ತೀವಿ ನಾವು? ಮಾಡೋದು ಕಷ್ಟ. ಅಟ್ಲೀಸ್ಟ್ ನಾವು ಇವತ್ತು ನಮ್ಮ ಆರೋಗ್ಯ ವಿಷಯದಲ್ಲಿ ಡೆಡಿಕೇಟ್ ಮಾಡ್ಕೊಳ್ಬಹುದು. ಮೆಡಿಕಲ್ ಟರ್ಮ್ಸ್ ನಮ್ಮ ಅಧಿಕಾರಿಗಳಿಂದ ನಮ್ಮದೇ ನೀವು ಮಾತಾಡ್ಬೋದು. ಯಾಕೆ ಉಪವಾಸ ಮಾಡಬೇಕು, ಯಾಕೆ ಮಾಡಬೇಕು ಅಂತ ಹೇಳ್ಬೋದು. ನಾವು 40 ದಿನದಲ್ಲಿ ಮಾಂಸ ತಿನ್ನೋದು ಬಿಡುವಂಥದ್ದು ನಮ್ಮ ಕ್ರಮಗಳು ಇರ್ತೀವಿ. ನಾವು ಕೆಲವರು ಇದ್ದಾರೆ, ನಾವು 40 ದಿನ ಕುಡಿಯೋದಿಲ್ಲಪ್ಪ, ನಾವು ಬಿಡಿ ಸಿಗರೇಟ್ ಇಲ್ಲ ಮಾಡ್ತಾರೆ. ನಂತರದಲ್ಲಿ ಸಂದರ್ಭ ಒಟ್ಟಿಗೆಲ್ಲ ಮಾಡ್ತಾರೆ. ಬೇಡ, ನಮ್ಮನ್ನು ನಾವು ಅರ್ಥ ಮಾಡಿ, ನಾವು ಎಕ್ಸಾಮಿಂಗ್ ಅವರ್ ಸೆಲ್ವ್ಸ್ ಟುವರ್ಡ್ ದ ಕ್ಲಾಸ್. ಇವತ್ತು ನಮ್ಮನ್ನು ನಾವು ಶಿಲುಬೆ ಅಡಿಯಲ್ಲಿ ಪರೀಕ್ಷೆ ಮಾಡಿಕೊಳ್ಳೋದಾದ್ರೆ ಖಂಡಿತವಾಗಿಯೂ ದೇವರು ನಮಗೆ ಆಶೀರ್ವಾದ. ಒಳ್ಳೇದು ಮಾಡಿದ್ರೆ ಖಂಡಿತವಾಗಿ ಆಶೀರ್ವಾದ, ಕೆಟ್ಟದ್ದು ಮಾಡಿದ್ರೆ ಈ ಕೆಟ್ಟದ್ದು ಮಾಡಿ ಏನಿಲ್ಲ ಅಂದ್ರೆ ಖಂಡಿತವಾಗಿ ಅಂಜೂರದ ಮರದಾಗಿ ಶಾಪ ಅಂದಿಸ್ತದೆ. ಶಾಪ ಬೇಕು, ಆಶೀರ್ವಾದ ಬೇಕು. ನಾವು ಯೋಚನೆ ಮಾಡ್ಕೊಳ್ಳೋಣ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ಸ್ವಾಮಿ ನಿನ್ನ ಕೃಪೆಯಿಂದ, ನಿನ್ನ ಆಶೀರ್ವಾದದಿಂದ ಸ್ವಾಮಿ ಅಂದು ನೀನು ಅಂಜೂರ ಮರಕ್ಕೆ ಫಲ ಉಂಟುವುದಾಗಿ ಮಾಡಿದೆ. ಫಲ ಸಿಗದೆ ಕಾರಣ ಸ್ವಾಮಿ ಅದು ಶಾಪಗ್ರಸ್ತವಾಯಿತು. ಸ್ವಾಮಿ ಇಂದು ನಾವು ಅನೇಕ ವರ್ಷಗಳು ಕ್ರೈಸ್ತರಾಗಿ, ಕ್ರೈಸ್ತ ಕುಟುಂಬದಲ್ಲಿ, ಕ್ರೈಸ್ತ ಸನ್ನಿವೇಶದಲ್ಲಿ ಬೆಳೆದು ದೊಡ್ಡರಾದರೂ ಕೂಡ ಫಲ ಕೊಡದ ರೀತಿಯಲ್ಲಿ ಇದ್ದೇವೆ. ನಮಗೆ ನೀನು ನಮ್ಮನ್ನು ಫಲ ಕೊಡುವ ಹಾಗೆ ಮಾಡಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಡ್ತೇವೆ. ಸ್ವಾಮಿ, ನಮ್ಮ ತಪ್ಪುಗಳು, ನಮ್ಮ ಅಪರಾಧಗಳು, ನಮ್ಮ ವಂಚನೆಗಳು, ಮೋಸಗಳು ಇದ್ದಾಗಿ ಕೂಡ ದೇವರೇ ಅವೆಲ್ಲವೂ ಶುದ್ಧಿ ಮಾಡು. ನೀನು ದೇವಾಲಯ ಶುದ್ಧಿ ಮಾಡಿದಾಗೆ ನಮ್ಮ ಮನಸ್ಸುಗಳನ್ನು, ನಮ್ಮ ಆಲೋಚನೆಗಳನ್ನು ಒಳ್ಳೆದಾಗಿ ಮಾಡಲಿಕ್ಕೆ ಆಗುವಂತೆ ಬಲಪಡಿಸ. ನಾವು ಹೊಸಬರಾಗಿ ಹೊಸ ಆಲೋಚನೆ ಮಾಡಿಕೊಂಡು ಫಲ ಕೊಡುವಂತ ಮಕ್ಕಳಾಗ್ಲಿಕ್ಕೆ ಆಗುವಂತೆ, ಫಲ ಕೊಡುವಂತ ಸಭೆಗಳಾಗ್ಲಿಕ್ಕೆ ಆಗುವಂತೆ,
ಫಲ ಕೊಡುವಂತ ಕುಟುಂಬಗಳಾಗ್ಲಿಕ್ಕೆ ಆಗ್ಬೋದು, ಫಲ ಕೊಡುವಂತ ಸಮಾಜದಲ್ಲಿ ಬದುಕಲಿಕ್ಕೆ ಉತ್ತಮರಾಗ್ಲಿಕ್ಕೆ ಆಗುವಂತೆ ನಡೆಸುವುದಾಗಿ ಬೇಡಿಕೊಳ್ತೇವೆ. ಸ್ವಾಮಿ ನಮ್ಮನ್ನು ಹರಸು, ಫಲ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೆನ್. ಹಾಡುವ ಜ್ಞಾನ ಕೀರ್ತನೆಯಲ್ಲಿ 163ನೇ ಜ್ಞಾನ ಕೀರ್ತನೆ ಆಡಿಕೊಳ್ಳೋಣ. ಬೇಕಾದಷ್ಟು ಚರಣ ಆಡಿಕೊಳ್ಳೋಣ. ದೇವರಿಗೆ ಕಾಣಿಕೆ ಸ್ವಾಗತ. ಬೇಕಾದಷ್ಟು ಚರಣ ಪ್ರಾರ್ಥನೆ ಭಕ್ತಿ ಗುರುತು ಒಳ್ಳೆಯದು. ಪ್ರಾರ್ಥನೆ ಭಕ್ತಿ ಗುರುತು ಒಳ್ಳೆ ಗುರುತು. ಪ್ರಾರ್ಥನೆ ಭಕ್ತಿ ಗುರುತು ಒಳ್ಳೆ ಗುರುತು. ನೀನು ಪ್ರಾರ್ಥನೆಯಿಂದಲೇ ಬಾಳುವಿ ಕಲಿತು. ನೀನು ಪ್ರಾರ್ಥನೆಯಿಂದಲೇ ಬಾಳುವಿ ಕಲಿತು. ಪ್ರಾರ್ಥನೆ ಭಕ್ತನ ಬಲವು ದೊಡ್ಡ ಬಲವು. ಪ್ರಾರ್ಥನೆ ಭಕ್ತನ ಬಲವು ದೊಡ್ಡ ಬಲವು. ನಿತ್ಯ ಪ್ರಾರ್ಥನೆಯಿಂದಲೇ ನಿತ್ಯ ಪ್ರಾರ್ಥನೆಯಿಂದಲೇ ದೇವರ ಪ್ರಾರ್ಥನೆ ಭಕ್ತಿಗೆ ಗುರುತು ಒಳ್ಳೆ ಗುರುತು. ಯಶೋಧನೆ ಅನಾದಿ ಶಾಂತಿ ದಿವ್ಯ ಶಾಂತಿ. ಶೋಧನೆ ಅನಾದಿ ಶಾಂತಿ ದಿವ್ಯ ಶಾಂತಿ. ಒಂದು ವೇದನೆ ಉಂಟಲು ಹೋಗುವುದು ವ್ಯಾಧಿ. ಒಂದು ವೇದನೆ ಉಂಟಲು ಹೋಗುವುದು ವ್ಯಾಧಿ. ಕೊನೆ ಚರಣ. ತಂದೆಯೇ ಕೊಡು ನಿನ್ನಾತ್ಮ ಪ್ರಾರ್ಥನಾ. ತಂದೆಯೇ ಕೊಡು ನಿನ್ನಾತ್ಮ ಪ್ರಾರ್ಥನಾ. ಈಗ ಬಾಳ್ವೆ ಮಾಂಗಲ್ಯವ ಸಾಗಿಸು ಆತ್ಮ. ಈಗ ಬಾಳ್ವೆ ಮಾಂಗಲ್ಯವ ಸಾಗಿಸು ಆತ್ಮ. ಪ್ರಾರ್ಥನೆ ಭಕ್ತಿಗೆ ಗುರುತು ಒಳ್ಳೆ ಗುರುತು. ಪ್ರಾರ್ಥನೆ ಭಕ್ತಿಗೆ ಗುರುತು ಒಳ್ಳೆ ಗುರುತು. ಪ್ರಾರ್ಥನೆಯಿಂದಲೇ ಬಾಳುವಿ ಕಲಿತು. ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಾಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಪರಲೋಕದ ದೇವರೇ, ಸ್ವಾಮಿ ನಿನ್ನ ಕೃಪೆಯಿಂದ, ನಿನ್ನ ಆಶೀರ್ವಾದದಿಂದ ಸ್ವಾಮಿ ಈ ಪಾವನಗಳ ಪವಿತ್ರವಾದ ವಾರಗಳಾಗಿದ್ದೇವೆ. ಹಾಗೆ ಸ್ವಾಮಿ ಸೋಮವಾರ ಸಂಜೆಯ ಪವಿತ್ರ ಧ್ಯಾನ ಮಾಡಿ ಪಾಲ್ಗೊಂಡು ರಾಜ್ಯೋತ್ಸವಕ್ಕಾಗಿ ಸ್ವಾಮಿ ಕೇಸರಿ ಸ್ವಾಮಿಯವರು ದೇವಾಲಯ ಶುದ್ಧಿ ಮಾಡಿಕೊಟ್ಟು ಸ್ವಾಮಿ ಸಂಜೆಯಲ್ಲಿ ಪ್ರಯಾಣ ಮಾಡಿ ಇಂದು ಮುಂಚಾನೆ ನಿಧಾನಕ್ಕೆ ಬಂದು ಬಂದ ಅಂಜೂರದ ಬಳಿ ಕೆಳಗೆ ಹಸಿವಾದಾಗ ಆತನು ಹಣ್ಣುಗಳು ಅಪೇಕ್ಷಿಪಟ್ಟಾಗ ಹಣ್ಣುಗಳು ಸಿಗದ ಕಾರಣ ಅದು ಮರ ಶಾಪ ಬಂತು ಎಂಬ ಕಂಡುಕೊಳ್ತೇವೆ. ಸ್ವಾಮಿ ಅದು ಕ್ರೈಸ್ತರ ಸಾಂಕೇತಿಕವಾಗಿ ಗುರುತಾಗಿದ್ದು ನಂಬಿಕೆ ವಿಶ್ವಾಸದಲ್ಲಿ ಸ್ವಾಮಿ ನಮಗೆ ಪ್ರಶ್ನೆ ಮಾಡುವರಾಗಿದ್ದಾರೆ. ಸ್ವಾಮಿ ಅನಾದಿಗಳಿಂದ ನಾವು ಕ್ರೈಸ್ತರಾಗಿ ನಿನ್ನ ಮಕ್ಕಳಾಗಿರುವಾಗ ನಮ್ಮ ಆತ್ಮೀಕವಾದ ಫಲಗಳನ್ನು ಕೊಡಲಿಕ್ಕೆ ಆತನು
ಇಷ್ಟಪಡುವನಾಗಿದ್ದಾನೆ, ಅದನ್ನು ಕಾಣಲಿಕ್ಕೆ ಅದನ್ನು ನೋಡುವನಾಗಿದ್ದಾನೆ. ಸ್ವಾಮಿ ಅದನ್ನು ಸಂಪೂರ್ಣವಾಗಿ ಆಶಿಸಿಕೊಂಡು ಪ್ರತಿ ಒಬ್ಬೊಬ್ಬರ ಮನಗಳಲ್ಲಿ ಪ್ರತಿ ಒಬ್ಬರ ಆಲೋಚನೆಯಲ್ಲಿ ಬಂದು ನಾವು ಕೊಡತಕ್ಕ ಉತ್ತಮ ಫಲವನ್ನು ಕೊಡಲಿಕ್ಕೆ ಅದನ್ನು ಕಾಯುವನಾಗಿದ್ದಾನೆ. ಸ್ವಾಮಿ ತಲೆಬಾಗಿದ ಮಕ್ಕಳು ಉತ್ತಮ ಫಲ ಕೊಡುವಂತ ಮಕ್ಕಳಾಗಲಿಕ್ಕೆ ಆಗುವಂತೆ ನಿನ್ನ ಆಶೀರ್ವಾದ ಮಾಡುವುದಾಗಿ ಬೇಡಿಕೊಳ್ಳುತ್ತೇವೆ. ಸೊ ಅನೇಕ ವೇಳೆ ನಾವು ತಪ್ಪಾದ ಮಾರ್ಗದಲ್ಲಿ ಇದ್ದುಕೊಂಡು ನಿನ್ನ ಮೇಲೆ ವಿಶ್ವಾಸ ಭರಿತರಾಗಿದ್ದರೂ ಕೂಡ ನಿನ್ನ ಮರೆತು ಬಿಟ್ಟು ನಾವು ಅನೇಕ ವೇಳೆ ನೀನು ದೂರವಾಗಿದ್ದೇವೆ. ನೀನು ಕರೆದು ಉತ್ತಮ ಫಲವನ್ನು ಕೊಡಲಿಕ್ಕೆ ಆಗುವಂತೆ ಕಾರ್ಯ ಸೇರಿಸುವಂತ ರಕ್ಷಕನೇನಾಗಿದೆ. ಸ್ವಾಮಿ ಈ ಪ್ರೀತಿಯ ಸಭೆಯನ್ನು ವಿಶೇಷವಾಗಿ ಆಶೀರ್ವಾದ ಮಾಡು. ಇಲ್ಲಿ ಕೊಟ್ಟಂತ ಸಭಾಪಾಲಕರನ್ನು ಅದರ ಸುಜಾತನನ್ನು ಮಾಡಿಕೊಳ್ತೇವೆ, ಆಶೀರ್ವದಿಸಿ ಬಲಪಡಿಸುತ್ತಾರೆ. ಸ್ವಾಮಿ ಕೊಟ್ಟಂತ ಸಭಾಪಾಲಕ ಸಮಿತಿಯನ್ನು ವಿಶೇಷವಾಗಿ ಆಶೀರ್ವಾದ ಮಾಡು. ಪ್ರೀತಿಯಿಂದ ಅವರಿಗೆ ಎಲ್ಲ ದೈವಿಕವಾದ ಕಾರ್ಯಗಳು ಮುಂಬರುವಂತ ಎಲ್ಲ ವಿಶೇಷವಾದಂತ ಎಲ್ಲ ಪವಿತ್ರವಾದ ದಿನಗಳಲ್ಲಿ ಉತ್ತಮ ಕಾರ್ಯ ಮಾಡಲಿಕ್ಕೆ ಆಗುವಂತೆ ದಯ ತೋರಿಸಿ ನಡೆಸುತ್ತಾನೆ. ಸ್ವಾಮಿ ಇದು ಪ್ರಾರ್ಥನಾಲಯ ಆಗಿದೆ ತಂದೆಯೇ. ಸ್ವಾಮಿ ಅದನ್ನು ಉತ್ತಮಪಡಿಸಿಕೊಂಡು ಇನ್ನೂ ಹೆಚ್ಚಿನ ಜನಗಳು ಸೇರಿಕೊಂಡು ಭಕ್ತಾದಿಗಳೊಂದಿಗೆ ಮಹಾ ಸಮುದ್ರ ಕೂಡಿಕೊಳ್ಳಿಕ್ಕೆ ಆಗುವಂತೆ ದಯ ತೋರಿಸಿ ನಡೆಸುತ್ತಾನೆ. ಸ್ವಾಮಿ ಮುಂದಿನಗಳಲ್ಲಿ ಇವರು ಕಟ್ಟೋಣ ಕಾಲದಲ್ಲಿ ಕೂಡ ಉತ್ತಮವಾದ ಕಾರ್ಯ ಮಾಡಲಿಕ್ಕೆ ಆಗುವಂತೆ ಕೂಡ ದಯ ತೋರಿಸಿ ನಡೆಸುವುದಾಗಿ ಬೇಡಿಕೊಳ್ಳುತ್ತೇವೆ. ಸ್ವಾಮಿ ನಿನ್ನ ಆಲಯ ತಂದೆಯೇ, ದೇವರ ಮನೆಯನ್ನು ಕಂಡುಕೊಂಡಿದ್ದೇವೆ. ಈ ದೇವರ ಮೇಲೆ ಉತ್ತಮವಾದ ಕಾರ್ಯ ಮಾಡಲಿಕ್ಕೆ ಆಗುವಂತೆ ನಾವು ಹೊಸವರಾಗಿ ಹೊಸ ಆಲೋಚನೆಗೆ ಬರಬೇಕೆಂಬುದಾಗಿ ಯೇಸು ಸ್ವಾಮಿಯನ್ನು ಬೇಡುತ್ತಾ ಸ್ವಾಮಿ ನಮ್ಮೆಲ್ಲ ಕಾಣಿಕೆಗಳನ್ನು ನಮ್ಮೆಲ್ಲ ಪ್ರಾರ್ಥನೆಗೆ ಒಪ್ಪಿಸಿಕೊಡ್ತೇವೆ. ಆಶೀರ್ವದಿಸಿ ನಡೆಸಬೇಕೆಂದು ಯೇಸುವಿನ ಜೀವನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೆನ್. ಕೊನೆಯದಾಗಿ ಹಾಡುವಂತ ಸಂಗೀತ 101ನೇ ಸಂಗೀತ 1 ಮತ್ತು 4 ಹಾಡಿಕೊಳ್ಳೋಣ. ಕಣ್ಣೆತ್ತಿ ಕ್ರೂಜೆಯನ್ನು ಪಾಪಾತ್ಮ ಕಣ್ಣೆತ್ತಿ ಕ್ರೂಜೆಯನ್ನು ಪಾಪಾತ್ಮ ದೋಷಿಸು. ಸ್ವಾಮಿಯ ಪ್ರೀತಿಯನ್ನು ಎಷ್ಟೆಂದು ಧ್ಯಾನಿಸು. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಂಬಿಕೆಯಿಂದ ದೇವರ ಆಶೀರ್ವಾದವನ್ನು ಕೊಡೋಣ. ಎಲ್ಲ ಆಗ್ರಹಕ್ಕೆ ಮೀರುವ ದೇವ ಶಾಂತಿ ನಿಮ್ಮಳೆಲ್ಲವನ್ನು ಕಾಪಾಡಲಿ. ತಂದೆ ಮಗ ಪವಿತ್ರಾತ್ಮರ ಆನಂದತೆಯು ತ್ರಯೇಕ ದೇವರ ಆಶೀರ್ವಾದ ವಿಶೇಷವಾಗಿ ಈ ಪವಿತ್ರವಾದ ಸೋಮವಾರದೊಂದಿಗೂ ಮುಂಬರುವ ಎಲ್ಲ ದಿನಗಳೊಂದಿಗೂ ನಿತ್ಯ ಕಾಲಕ್ಕೆ ಆಗಿರಲಿ. ಆಮೆನ್.